ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಹಾಕೋಬೇಕು. ಓಕೆನಾ? ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆನಿಯನ್ನ ಅದೇ ಕರಿಬೇವೆಲ್ಲ ಹಾಕ್ಕೊಂಡಿದ್ದೀವಿ. ನಿಮಗೆ ಮನೇಲಿ ಎಷ್ಟು ಬೇಕಿದ್ರೆ ಅಷ್ಟು ಹಾಕ್ಕೊಂಡು ನೋಡಿಕೊಂಡು ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸಖತ್ತಾಗಿದೆ ಸ್ವೀಟ್ ರೆಸಿಪಿ ಮಾತ್ರ. ಕಮೆಂಟ್ ಮಾಡಿ. ಸೊ ಖಾರ ಪುಡಿ ಹಾಕೊಂಡು ಮಿಕ್ಸ್ ಮಾಡಿದ್ಮೇಲೆ ಸೊ ಗೈಸ್ ವಾಸನೆ ಮಾತ್ರ ಗಮ್ ಅಂತ ಬರ್ತಿದೆ. ಸೊ ಇದಾದ್ಮೇಲೆ ಏನು ಮಾಡಬೇಕಂದ್ರೆ ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೋಬೇಕು. ಓಕೆ, ನೀರು. ಆ್ಯಂಡ್ ಅಟ್ ಲಾಸ್ಟ್ ನೀವೇನು ಮಾಡಬೇಕಂದ್ರೆ ಬಿಸಿಬೇಳೆ ಬಾತ್ ಪೌಡರ್ ಹಾಕೋದು ಮಾತ್ರ ಮರಿಬೇಡ್ದು. ಓಕೆ, ಸಖತ್ತಾಗಿದೆ. ನೆಕ್ಸ್ಟ್ ಕುದಿ ಬರೋ ಗಂಟ ಮುಚ್ಚಬೇಡ್ದು ಗೈಸ್, ಕುದಿ ಬರಬೇಕು. ಸೊ ಗೈಸ್ ಈ ಥರ ಕುದಿ ಬರಬೇಕು. ಸೊ ಗೈಸ್ ಈಗ ಬಿಸಿಬೇಳೆ ಬಾತ್ ಸವಿಯೋಕೆ ರೆಡಿ ಇದೆ. ಇದ್ರ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ಇದ್ರ ಜೊತೆ ಖಾರ ಬೂಂದಿ ಜೊತೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಈಗ ಅದನ್ನು ಪ್ಲೇಟ್ ಮೇಲೆ ಹಾಕ್ಕೊಂಡು ತೋರಿಸ್ತೀನಿ.